ಆದ್ರೆ ಸಿದ್ದರಾಮಯ್ಯ ಏನ್ ತಲೆಯಲ್ಲಿ ಇಟ್ಕೊಂಡಿದ್ದಾನೋ ಅವನು ಅಲ್ಲಲ್ಲೇ ಕತ್ತಿ ಮಸೀತಾನೆ. ಸಿದ್ದರಾಮಯ್ಯ ಎಲ್ಲ ನನ್ನ ಮಗನಿಂದಾನೇ ಮುಂದೆ ಬಂದ್ರವ್ರು. ಇವತ್ತೊಂದ್ ದಿವಸ ನನ್ನ ಮಗನ್ಗೆ ದ್ವೇಷ ಮಾಡ್ತಾರ ಅವರು. ಆದ್ರೆ ಈಗ ನಾವೇನು ಹೇಳಕ್ಕಾಗಲ್ಲ, ಇನ್ನೇನು ಹತ್ರ ಬಂದ್ಬಿಡ್ತಲ್ಲ, ಎಲೆಕ್ಷನ್ ಹತ್ರ ಬಂದಿರೋದ್ರಿಂದ ಏನು ಮಾಡಕ್ಕಾಗಲ್ಲ. ಕಾದ್ ನೋಡ್ಲಿ ಮುಂದಕ್ಕೆ ದೇವ್ರ ಏನ್ ಮಾಡ್ತಾನೆ, ನನ್ನ ಮಕ್ಳಿಗೆ ಏನು ಇದು ಮಾಡ್ತೇನೆ ಅಂತ. ಅವನು ಸಿದ್ದರಾಮಯ್ಯನು ನೋಡ್ಲಿ, ಬಿಜೆಪಿಯವರು ನೋಡ್ಲಿ, ಎಲ್ರು ನೋಡ್ಲಿ. ಅಂದ್ರೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರ ಮೇಲೂ ಅಸಮಾಧಾನ ಇದೆಯಾ ಅಂತ? ಅಸಮಾಧಾನನೇ. ನಮ್ಸಿ ಕತ್ಕೊಯ್ತಾನೆ ಸಿದ್ದರಾಮಯ್ಯ. ಎಲ್ಲಾ ಕೆಲಸನೂ ಮಾಡಿಸ್ಕೊತಾನೆ ನನ್ನ ಮಕ್ಳ ಕೈಲಿ. ನಮ್ಸಿ ಕತ್ಕೊಯ್ತಾನೆ ಸಿದ್ದರಾಮಯ್ಯ. ಆ ಸಿದ್ದರಾಮಯ್ಯ ನಮ್ಮ ಪಾರ್ಟಿ ಆಗಿದ್ರು ನನಗೂ ಅವನ ಮೇಲೂ ಅಸಮಾಧಾನನೇ. ಈಗ ನನ್ನ ಮಕ್ಳು ಮಾಡ್ದಂಗೆ ಅವರು ಮಾಡ್ಲಿ. ಯಾಕೆ ದೇಶ ಮುಂದೆ ಬರಲ್ಲ? ಏನ್ ಮಾಡ್ತಾ ಇದಾರೆ ಅವರು? ಏನೇ ಅಕ್ಕಿ ಕೊಟ್ಬಿಟ್ಟೆ, ಏನೋ ಕ್ಷೀರ್ ಭಾಗ್ಯ ಕೊಟ್ಬಿಟ್ಟೆ, ಅದ್ ಕೊಟ್ಬಿಟ್ಟೆ ಅಂದ್ರೆ ಇವ್ರು ಅಪ್ಪನ ಮನೆಯಿಂದ ತಂದು ಕೊಟ್ಟಿದ್ನೆ. ಯಾರ ಮನೆದು? ಎಲ್ಲ ನಾವು ರೈತರು ದುಡ್ದಲ್ವದು? ಯಾರ್ದೇ ನಾವೇನು ಸಿದ್ದರಾಮಯ್ಯ ಕೊಟ್ಬಿಡ್ಲಿಲ್ಲ. ಇದೆಲ್ಲ ದೇಶಕ್ಕೆ ನಾವೆಲ್ಲ ರೈತರು ದುಡ್ದಿರೋದೇನೆ. ಅದರಿಂದ ಅವನೇನೋ ಹೇಳ್ಕೊಂಡ್ರು ನಾವು ಜನ ಅದನ್ನ ಮೆಚ್ಚಲ್ಲ. ಅಂದ್ರೆ ಈ ದಾಳಿಯ ಹಿಂದೆ ಏನಾದ್ರೂ ಮುಖ್ಯಮಂತ್ರಿಗಳ ಕೈವಾಡ ಇದೆ ಅಂತ ಅನುಮಾನನ ಅಂತ ನಿಮ್ಮ ಮಾತಿನ ಹಿಂದೆ? ಇದ್ರೂ ಇರ್ಬೋದು. ಯಾಕೆ ಅಂದ್ರೆ ಇವತ್ತಿನ ದಿವಸ ನನ್ನ ಮಕ್ಕಳನ್ನ ಇದು ಮಾಡಿದಾಗ ಮಾಡ್ಬೋದಾಗಿತ್ತು, ಸಿದ್ದರಾಮಯ್ಯ ಯಾಕೆ ದಾಳಿ ಮಾಡಿದ್ದೀರಿ ಅಂತ ಅವನು ಮುಖ್ಯಮಂತ್ರಿ ಕೇಳ್ಬೋದಾಗಿತ್ತು. ಯಾಕೆ ಕೇಳಲಿಲ್ಲ? ಆಮೇಲೆ ಬಂದು ಹಿಂದೆಗಡೆ ಬಂದು ಅಂತ ನಾಟಕ ಆಡ್ಬಿಟ್ರೆ ಅದು ಆಗತ್ತಾ? ಹಿಂದೆ ಬಂದು ಯಾಕೆ ಕೇಳಲಿಲ್ಲ? ನಾನು ಬಂದು ಎಲ್ಲ ಮಾಡಬೇಡಿ, ಯಾಕೆ ಈ ತರ ಮಾಡ್ತೇವೆ? ಅವ್ನಿಗೆ ಅಧಿಕಾರ ಇರ್ಲಿಲ್ಲ.